ನಿಡಗುಂದಿ ಪಟ್ಟಣದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಪ್ರತಿ ಮನೆಯಲ್ಲಿ ಒಬ್ಬ ರಾಮ, ಒಬ್ಬ ಸೀತೆ ಹುಟ್ಟಬೇಕೆಂದು ಮಾತನಾಡಿದ ಬಸವರಾಜ ಹಂಚಲಿ. ದಿನಾಂಕ 22 ಜನವರಿ 2024ರಂದು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ನಿಡಗುಂದಿ ಪಟ್ಟಣದಲ್ಲಿ ಹೋಮ ಹವನದೊಂದಿಗೆ ವಿಶೇಷ ಉಪನ್ಯಾಸ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಹುದಿನಗಳಿಂದ ರಾಮ ಮಂದಿರವಿರುವ ಅಯೋಧ್ಯ ರಾಮ ಮಂದಿರ ಬಾಬ್ರಿ ಮಸೀದಿಯಾಗಿತ್ತು. ಅಯೋಧ್ಯೆಯ ರಾಮನ ಜನ್ಮಭೂಮಿ. ಬಾಬರನ ಆಳ್ವಿಕೆಯಲ್ಲಿ ಪ್ರಾಚೀನ ಕಾಲದ ರಾಮ ಮಂದಿರವನ್ನು ಬದಲಾಯಿಸಿ ಬಾಬ್ರಿ ಮಸೀದಿಯನ್ನಾಗಿ ಮಾಡಿದ್ದು ಇತಿಹಾಸ ಮೂಲಕ ದೃಢಪಟ್ಟಾಗ ಹಿಂದೂಗಳು ಅದನ್ನು ಧ್ವಂಸಗೊಳಿಸಲು ಮುಂದಾದಾಗ, ಅದು ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಧಕ್ಕೆ ಉಂಟಾಗುವಂತಾದಾಗ ಅದನ್ನು ಕಾನೂನಾತ್ಮಕವಾಗಿ ವಶಪಡಿಸಿಕೊಂಡು ಮುಂದಿನ ಯೋಚನೆ ಮಾಡಬೇಕೆನ್ನುವುದು ನಿರ್ಧಾರವಾಯಿತು. ನಂತರ ಇದು ಭಾರತ ಪ್ರಧಾನಿ ನರೇಂದ್ರ ಮೋದಿಯವರ ಕಾಲಕ್ಕೆ ಹಿಂದೂಗಳಿಗೆ ಹಸ್ತಾಂತರವಾಗುವುದರೊಂದಿಗೆ ಬಾಬ್ರಿ ಮಸೀದಿ ಮತ್ತು ರಾಮ ಮಂದಿರ ಎನ್ನುವ ಗೊಂದಲಕ್ಕೆ ತೆರೆ ಎಳೆಯಲಾಯಿತು. ಮುಂದೆ ಬಾಬ್ರಿ ಮಸೀದಿ ಇರುವ ಸ್ಥಳದಲ್ಲಿ ಭವ್ಯವಾದ ರಾಮ ಮಂದಿರವನ್ನು ನಿರ್ಮಿಸಿ ಬಾಬ್ರಿ ಮಸೀದಿಗೆ ಪುನರ್ ನಿರ್ಮಿಸಲು 5 ಎಕರೆ ಭೂಮಿಯನ್ನು ನೀಡಲಾಯಿತು. ಆ ಹಿನ್ನೆಲೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರವನ್ನು 22 ಜನವರಿ 2024ರಂದು ಮೋದಿಯವರು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನೆರವೇರಿಸಿದರು. ಅದಕ್ಕಾಗಿ ನಿಡಗುಂದಿ ಪಟ್ಟಣದಲ್ಲಿ ಹೋಮ ಹವನ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನು ನಿಡಗುಂದಿ ವಿನಾಯಕ ನಗರದ ಹನುಮಾನ್ ದೇವಸ್ಥಾನದಲ್ಲಿ ಆಯೋಜಿಸಿ ಎತ್ತಿನ ಬಂಡಿಯಲ್ಲಿ ಶ್ರೀರಾಮನ ಭಾವಚಿತ್ರವನ್ನು ಮೆರೆಸಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳು, ಮಹಿಳೆಯರು, ನಗರದ ಹಿರಿಯರು ಪಾಲ್ಗೊಂಡು ಹೋಮ ಹವನ ನೆರವೇರಿಸಿ ನಂತರ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಮಾಜಿ ಸಚಿವ SK ಬೆಳ್ಳುಪ್ಪಿ, SG ನಾಗಠಾಣ್, ಶಿವಾನಂದ ಔಟಿ, ಸಂಗಮೇಶ್ ಬಳಿಗಾರ್, ಪ್ರಹ್ಲಾದ್ ಪತ್ತಾರ್, ಪ್ರಾಣೇಶ್ ಜೋಶಿ, ಬಸವರಾಜ್ ಸಜ್ಜನ್, ಮಲ್ಲೇಶ್ ಒಡವಡಿಗಿ, NB ಕುಳಗೇರಿ ಇವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಬೆಳ್ಳಪ್ಪಿ ಮತ್ತು ಬಸವರಾಜ್ ಹಂಚಲಿ ಅವರು ಮಾತನಾಡಿದರು. ನಾಡಿಗೆ ಜಗತ್ತಿಗೆ ಹನುಮಾನಿಸಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಜನ್ಮಭೂಮಿ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇದೆ. ಹನುಮನ ಮಂದಿರದಲ್ಲಿ ನಾವು ಉತ್ಸವ ಮಾಡಕತ್ತಿದ್ದೀವಿ. ನಾವು ಇದು ಅಯೋಧ್ಯೆಗೆ ಮತ್ತು ಕರ್ನಾಟಕದ ದೊಡ್ಡ ಸಂಬಂಧ ಇದೆ. ಗುರುತುಗಳನ್ನು ಹಾಳು ಮಾಡಿ ತಮ್ಮನೇ ಗುರುತುಗಳನ್ನು ಮಾಡಿರ್ತಕ್ಕಂಥ ದುಷ್ಟರು ಮಾಡಿರ್ತಕ್ಕಂಥ ಕೆಲಸವನ್ನ ಈ ದೇಶದ ಸಾವಿರಾರು ಸಂತರು, ಶರಣರು, ಋಷಿಮುನಿಗಳು ಸೇರಿ ಹೋರಾಟ ಮಾಡಿ ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಇತಿಹಾಸ ನಿರಂತರವಾದ ಹೋರಾಟ. ಆವತ್ತು 1528ನೇ ಇಸ್ವಿಯ ಬಾಬರನ ಸೇನಾಧಿಪತಿ ಮೀರ್ ಬಾಕಿಯಿಂದ ಆರಂಭವಾದ ಹೋರಾಟ ಆವತ್ತಿದ್ದ ರಾಮನ ಜನ್ಮಭೂಮಿಯನ್ನ ಕೆಡವಿ ಹಾಕಿ ಮಸೀದಿಯನ್ನ ಕಟ್ಟಿದಾದ ಮೇಲೆ ನಿರಂತರವಾದ ಹೋರಾಟಗಳು ನಡೀತವೆ. ಮತ್ತೆ ದೇವಸ್ಥಾನದ ಮೇಲೆ ದಾಳಿ ಆಗ್ತದೆ. ಆದರೆ ಮತ್ತೆ ಬಂದು ಆ ದೇವಸ್ಥಾನ ಕಟ್ಟುವ ಪ್ರಯತ್ನ ಕೂಡ ನಡೀತಾನೆ ಇರ್ತದೆ. ಹೀಗೆ ನಿರಂತರವಾಗಿ 76 ಬಾರಿ ನಾವು ಆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡ್ತೇವೆ.